ಇನ್ನು ನ್ಯೂ ಇಯರ್ ಬರಮಾಡ್ಕೊಳ್ಳೋದಕ್ಕೆ ಇಡೀ ದೇಶ ಸದ್ದಾಗಿದ್ರೆ ರಾಜ್ಯದ ಪ್ರಮುಖ ತಾಣಗಳಿಗೆ ನಿರ್ಬಂಧವನ್ನ ಹೇರಲಾಗಿದೆ. ಮೈಸೂರು, ಚಿಕ್ಕಮಗಳೂರು, ಚಿಕ್ಕಬಳ್ಳಾಪುರ, ಮಂಡ್ಯ ಸೇರಿದಂತೆ ವಿವಿಧ ಭಾಗಗಳಿಗೆ ನಿರ್ಬಂಧವನ್ನ ಹೇರಲಾಗಿದೆ. ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಅಹಿತಕರ ಘಟನೆ ಆಗಬಾರದು ಅನ್ನೋ ಕಾರಣಕ್ಕೆ ಬ್ರೇಕ್ ಹಾಕಿದೆ ಪೊಲೀಸ್ ಇಲಾಖೆ. ಒಂದಷ್ಟು ಪ್ರವಾಸಿ ತಾಣಗಳಿಗೆ ನಿರ್ಬಂಧವನ್ನ ಹೇರಿದ್ದು ನಂದಿ ಬೆಟ್ಟ, ಮುಳ್ಳಯ್ಯನಗಿರಿ, ಬಾಬಾ ಬುಡನ್ಗಿರಿ ಇಲ್ಲೆಲ್ಲ ಟೈಮಿಂಗ್ಸ್ ಅನ್ನ ಫಿಕ್ಸ್ ಮಾಡಿದ್ದಾರೆ. ಸಂಜೆ 6 ಗಂಟೆಯಿಂದ ಬೆಳಗ್ಗೆ ಅಂದ್ರೆ ಜನವರಿ 1ನೇ ತಾರೀಕು ಇವತ್ತು ನೈಟ್ 6 ಗಂಟೆ ಕ್ಲೋಸ್ ಆದ್ರೆ ನಾಳೆ ಬೆಳಿಗ್ಗೆ 7 ಗಂಟೆವರೆಗೂ ಓಪನ್ ಇರಲ್ಲ. ಕೆಲವೊಂದಷ್ಟು ಪ್ರವಾಸಿ ತಾಣಗಳು ಅಲ್ಲಿ ಮೋಜು ಮಸ್ತಿಗೆ ಬ್ರೇಕ್ ಹಾಕಲಾಗಿದ್ದು ಅಲ್ಲಿದ್ದಂತ ಹೋಮ್ ಸ್ಟೇಗಳು, ರೆಸಾರ್ಟ್ಗಳು, ಹೋಟೆಲ್ಗಳು ಎಲ್ಲವೂ ಕೂಡ ಬಂದ್. ಅಲ್ಲಿ ಹೋಗೋದು, ಫ್ರೆಂಡ್ಸ್ ಜೊತೆಗೆ ನಾವು ಮೋಜು ಮಸ್ತಿ ಮಾಡ್ತೀವಿ, ಅವಕಾಶ ಕೊಡಿ ಅಂತ ಹೇಳೋದು, ಕಿರಿಕಿರಿ ಮಾಡೋದು ಇದೆಲ್ಲ ಆದ್ರೆ ಕಠಿಣ ಕಾನೂನು ಕ್ರಮವನ್ನ ಕೈಗೊಳ್ಳೋದಾಗಿ ಎಚ್ಚರಿಕೆಯನ್ನ ಕೊಟ್ಟಿದೆ ಇಲಾಖೆ. ಸೊ ಹಾಗಾಗಿ ಯಾರೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದೀರಾ, ನಾವು ಚಿಕ್ಕಮಗಳೂರಿಗೆ ಹೋಗಿ ಮಲೆನಾಡಲ್ಲಿ ನಾವು ಹಬ್ಬವನ್ನ ಸೆಲೆಬ್ರೇಟ್ ಮಾಡಬೇಕು ಅಂತ ಇದ್ದೀವಿ, ಈ ರೀತಿ ನಂದಿ ಬೆಟ್ಟ ಆಗಿರ್ಬೋದು, ಬೇರೆ ಬೇರೆ ಪ್ಲೇಸ್ಗಳೇನಿಲ್ಲ ಇದೆ ಅಲ್ಲೆಲ್ಲ ಹೋಗ್ಬೇಕು, ಮೋಜು ಮಸ್ತಿ ಮಾಡಬೇಕು ಅಂತ ಅನ್ಕೊಂಡವ್ರಿಗೆ ಬ್ರೇಕ್ ಹಾಕೋ ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸ್ ಎಲ್ಲ ಸಿದ್ಧತೆಯನ್ನ ಮಾಡ್ಕೊಂಡಿದ್ದು ಖಾಕಿ ಕಣ್ಗಾವಲನ್ನ ಕೂಡ ಮಾಡಲಾಗಿದೆ. ನಾ ಈಗಾಗಲೇ ಹೇಳಿದಂತೆ ದತ್ತಪೀಠ ಅಂದ್ರೆ ಬಾಬಾ ಬುಡನ್ಗಿರಿ ಆಗಿರ್ಬೋದು, ಮುಳ್ಳಯ್ಯನಗಿರಿ, ದೇವರ ಮನೆ, ಒಂದಷ್ಟು ಫಾಲ್ಸ್ಗಳು ಈ ಮಡಿಕೇರಿ ಸುತ್ತಮುತ್ತ ಆಗಿರಬಹುದು, ನಂದಿ ಬೆಟ್ಟ ಅಂತೂ IT ಸಿಟಿ ಫೇವರೇಟ್ ಹಾಟ್ಸ್ಪಾಟ್ ಅಂತಾನೆ ಹೇಳ್ಬೋದು. ಅದರಲ್ಲೂ ಈ ಥರದ ನ್ಯೂ ಇಯರ್ ಸೆಲೆಬ್ರೇಷನ್, ಬರ್ತ್ಡೇ, ಆನಿವರ್ಸರಿ ಇವುಗಳಿಗೆಲ್ಲ ಹೆಚ್ಚಾಗಿ ಮೊರೆ ಹೋಗ್ತಾರೆ ನಂದಿ ಬೆಟ್ಟಕ್ಕೆ. ಬಟ್ ನಂದಿ ಬೆಟ್ಟ ಕ್ಲೋಸ್ ಆಗುತ್ತೆ. ನಾಳೆ ಬೆಳಗ್ಗೆ 7 ಗಂಟೆವರೆಗೂ ನಂದಿ ಬೆಟ್ಟಕ್ಕೆ ಅವಕಾಶ ಇರಲ್ಲ. ಸೊ ಯಾರೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದೀರಾ, ನಾವು ಹೋಗೋಣ, ಫ್ರೆಂಡ್ಸ್ಗಳು ಹೋಗೋಣ, ಫ್ಯಾಮಿಲಿ ಜೊತೆಗೆ ಹೋಗೋಣ, ನೀವು ಒಬ್ಬರೇ ಹೋದ್ರು ಅಷ್ಟೇ, ಫ್ಯಾಮಿಲಿ ಜೊತೆಗೆ ಹೋದ್ರು ಅಷ್ಟೇ, ಅವಕಾಶ ಇರಲ್ಲ, ನಿರ್ಬಂಧವನ್ನ ಹೇರಲಾಗುತ್ತೆ. ಒಟ್ಟಾರೆ ಹೊಸ ವರ್ಷ ಬರ್ಮಾಡ್ಕೊಳ್ಳೋದಿಕ್ಕೆ ಒಂದು ಕಡೆ ಎಲ್ಲರೂ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಫ್ರೆಂಡ್ಸ್ ಜೊತೆಗೆ, ಫ್ಯಾಮಿಲಿ ಜೊತೆಗೆ ಹೋಗಬೇಕು, ಎಂಜಾಯ್ ಮಾಡಬೇಕು ಅಂತ. ಅಂಥವ್ರಿಗೆ ಇಲಾಖೆ ಶಾಕ್ ಕೊಟ್ಟಿದ್ದು ಒಂದಷ್ಟು ಪ್ರವಾಸಿ ತಾಣಗಳು ಬಂದ್. ವಿಶ್ವವಿಖ್ಯಾತ ಜೋಗ ಜಲಪಾತ ವೀಕ್ಷಿಸೋದಕ್ಕೆ ಅವಕಾಶ. ಅಲ್ಲಿ ಒಂದಷ್ಟು ಕಾಮಗಾರಿಗಳು ನಡೀತಾ ಇರೋದ್ರಿಂದ ಒಂದಷ್ಟು ದಿನಗಳ ಕಾಲ ಜಿಲ್ಲಾಡಳಿತ ಬ್ರೇಕ್ ಹಾಕಿತ್ತು ಜೋಗ ಜಲಪಾತ ವೀಕ್ಷಣೆಗೆ. ಸೊ ಈಗ ಹೊರಗಡೆಯಿಂದ ವೀಕ್ಷಿಸೋದಕ್ಕೆ ಜಿಲ್ಲಾಡಳಿತ ಅವಕಾಶ ಮಾಡಿಕೊಟ್ಟಿದೆಯಂತೆ. ಮಾಡಿಕೊಡಲಾಗಿದೆ. ಹೊರಗಡೆಯಿಂದ ವೀಕ್ಷಿಸೋದಕ್ಕೆ ಅನುವು ಮಾಡಿಕೊಟ್ಟಿದ್ದಾರಂತೆ. ಇವರಿಗೆ ಜಿಲ್ಲಾಡಳಿತ ಯಾವುದೇ ಆದೇಶವನ್ನ ಹೊರಡಿಸಿರಲಿಲ್ಲ, ಆದ್ರೆ ಈಗ ಹೊರಗಡೆಯಿಂದ ಅವಕಾಶ ಕೊಟ್ಟಿದ್ದು ಶಿವಮೊಗ್ಗ ಜಿಲ್ಲೆಯ ಸಾಗರದ ವಿಶ್ವವಿಖ್ಯಾತ ಜೋಗ ಜಲಪಾತ. ಸಾಯೋದ್ರೊಳಗೆ ಒಮ್ಮೆ ನೋಡಿ ಜೋಗ
ಅಂತ ಹೇಳಿದಾರಲ್ಲ. ಸೊ ಹಾಗಾಗಿ ನ್ಯೂ ಇಯರ್ಗೆ ಹೊರಗಡೆಯಿಂದ ವೀಕ್ಷಿಸೋದಕ್ಕೆ ಅನುವು ಮಾಡಿಕೊಟ್ಟಿದ್ದಾರಂತೆ. ಒಂದಷ್ಟು ಪ್ರವಾಸಿಗರ ಫೇವರೇಟ್ ಹಾಟ್ಸ್ಪಾಟ್ಗಳಿಗೆ ನಿರ್ಬಂಧವನ್ನ ಕೂಡ ಹಾಕಲಾಗದ ದ ಸೇಮ್ ಟೈಮ್ ಒಂದಷ್ಟು ಕಡೆಗಳಲ್ಲಿ ಒಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ಗಳನ್ನ ಹಾಕಿ